ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸೆಕೆಂಡ್ ಸೆಮಿಸ್ಟರ್ ಸಿವಿಲ್ ಬ್ರಾಂಚ್ನವ್ರಿಗೆ ಎಷ್ಟು ಥಿಯರಿ ಸಬ್ಜೆಕ್ಟ್ಸ್ ಅದಾವು ಮತ್ತು ಎಷ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅದಾವು ಮತ್ತು ಯಾವ ಸಬ್ಜೆಕ್ಟಿಗೆ ಫೈನಲಿ ಥಿಯರಿ ಎಕ್ಸಾಮ್ ಬರಿಬೇಕಾಗ್ತೈತಿ, ಯಾವ ಸಬ್ಜೆಕ್ಟಿಗೆ ಫೈನಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರಿಬೇಕಾಗ್ತೈತಿ ಅಕಾರ್ಡಿಂಗ್ ಟು C25 ಸಿಲೆಬಸ್. ಸೊ C25 ಸಿಲೆಬಸ್ ಪ್ರಕಾರ ಎಷ್ಟೆಲ್ಲ ಥಿಯರಿ ಸಬ್ಜೆಕ್ಟ್ಸ್ ಅವು, ಎಷ್ಟೆಲ್ಲ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅವು, ಫೈನಲಿ ಯಾವ ಸಬ್ಜೆಕ್ಟ್ಸಿಗೆ ನಾವು ಎಕ್ಸಾಮ್ ಬರಿಬೇಕಾಗ್ತೈತಿ ಮತ್ತು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು. ಸೊ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಸೆಕೆಂಡ್ ಸೆಮಿಸ್ಟರ್ ಸಿವಿಲ್ದವ್ರಿಗೆ ಇಲ್ಲಿ ಒಂದು ಸ್ಕೀಮ್ ಆಫ್ ಸ್ಟ್ರಕ್ಚರ್ ಇದೆ ನೋಡಿ, ಕರಿಕ್ಯುಲಮ್ ಸ್ಟ್ರಕ್ಚರ್ ಅಂತಿದೆಲ್ಲ. ಸೊ ಈ ಸ್ಟ್ರಕ್ಚರ್ ಪ್ರಕಾರ ಸೊ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಿದೆ. ಸೆಕೆಂಡ್ ಸೆಮಿಸ್ಟರ್ದವ್ರಿಗೆ 2 ಟೈಪ್ಸ್ ಆಫ್ ಕೋರ್ಸಸ್ ಇರ್ತಾವು, ಇಂಟಿಗ್ರೇಟೆಡ್ ಕೋರ್ಸ್ ಮತ್ತು ಆಡಿಟ್ ಕೋರ್ಸ್ ಅಂತ ಹೇಳಿ ಬರ್ತಾವು. ಸೊ ಇಂಟಿಗ್ರೇಟೆಡ್ ಕೋರ್ಸ್ ಫಸ್ಟ್ ಅಂದರೆ ಏನು ತಿಳ್ಕೊಡ್ರಿ. ಇಂಟಿಗ್ರೇಟೆಡ್ ಕೋರ್ಸ್ ಅಂದರೆ ಯು ವಿಲ್ ಲರ್ನ್ ಬೋತ್ ಪ್ರಾಕ್ಟಿಕಲ್ ಆಸ್ ವೆಲ್ ಆಸ್ ಥಿಯರಿ. ಸೊ ಎರಡು ಕಲಿತೀರಿ ನೀವು ಇಂಟಿಗ್ರೇಟೆಡ್ ಕೋರ್ಸ್ನಲ್ಲಿ. ಓಕೆ, ನೆಕ್ಸ್ಟ್ ಆಡಿಟ್ ಕೋರ್ಸ್ನಲ್ಲಿ 2 ಬರ್ತಾವೆ ನಿಮಗೆ. ಆಡಿಟ್ ಕೋರ್ಸ್ ಅಂದರೆ ಅದಕ್ಕೆ ಎಂಡ್ ಎಕ್ಸಾಮ್ ಇರೋಂಗಿಲ್ಲ, ಫೈನಲ್ ಎಕ್ಸಾಮ್ ಇರೋಂಗಿಲ್ಲ, ಓನ್ಲಿ ಇಂಟರ್ನಲ್ ಎಕ್ಸಾಮ್ ಇರ್ತೈತಿ. ಸೊ ಆಡಿಟ್ ಕೋರ್ಸ್ನಲ್ಲಿ ಓಕೆ, ಫಸ್ಟ್ ಇಂಟಿಗ್ರೇಟೆಡ್ ಕೋರ್ಸ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಅಂತ ತಿಳ್ಕೊಡ್ರಿ. ಸೊ ಇಂಟಿಗ್ರೇಟೆಡ್ ಕೋರ್ಸ್ನಲ್ಲಿ ನಿಮಗೆ 4 ಸಬ್ಜೆಕ್ಟ್ಸ್ ಬರ್ತಾವೆ. ಸೊ 4 ಸಬ್ಜೆಕ್ಟ್ಸ್ ಯಾವ ಅಂತಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಗ್ರಾಫಿಕ್ಸ್ ಆ್ಯಂಡ್ ಕ್ಯಾಡ್, ಬೇಸಿಕ್ ಸರ್ವೇಯಿಂಗ್ ಅಂಥೇಳಿ 4 ಸಬ್ಜೆಕ್ಟ್ಸ್ ಬರ್ತಾವೆ. ನೀವು ಈ 4 ಸಬ್ಜೆಕ್ಟ್ಸಿಗೂ ನೀವು ಫೈನಲ್ ಎಕ್ಸಾಮ್ ಬರೀತೀರಿ. ಸೊ ಫೈನಲ್ ಎಕ್ಸಾಮ್ದಲ್ಲಿ ಯಾವುದಕ್ಕೆ ನೀವು ಥಿಯರಿ ಎಕ್ಸಾಮ್ ಬರೀತೀರಿ, ಯಾವುದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತೀರಿ, ಅದನ್ನು ನಾನು ಕ್ಲಿಯರ್ಲಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಓಕೆ, ಸೊ 2ಕ್ಕೆ ನೀವು ಥಿಯರಿ ಫೈನಲ್ ಎಕ್ಸಾಮ್ ಬರೀತೀರಿ ನೋಡಿ. 2 ಸಬ್ಜೆಕ್ಟ್ಗೆ ಫೈನಲಿ ಥಿಯರಿ ಎಕ್ಸಾಮ್ ಬರೀತೀರಿ. ಯಾವಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಮತ್ತು ಬೇಸಿಕ್ ಸರ್ವೇಯಿಂಗ್, ಇವು 2 ಸಬ್ಜೆಕ್ಟ್ ನಿಮಗೆ ಫೈನಲಿ ಥಿಯರಿ ಎಕ್ಸಾಮ್ ಇರ್ತೈತಿ. ಬಟ್ ಇಂಟರ್ನಲ್ ಮಾತ್ರ ಇವೆಲ್ಲ 4 ಸಬ್ಜೆಕ್ಟ್ಸು ಇಂಟರ್ನಲ್ ಬರೀತೀರಿ. ಎಷ್ಟಕ್ಕೆ ಬರೀತೀರಿ ಅಂದರೆ 50 ಮಾರ್ಕ್ಸ್ ಬರೀತೀರಿ ಇಂಟರ್ನಲ್. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ನೋಡ್ರಿ, ಇಂಟರ್ನಲ್ದಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು 20 ತೊಗೋಬೇಕು. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇಸ್ 40%. ಓಕೆ, ನೆಕ್ಸ್ಟ್ ಥಿಯರಿ ಎಕ್ಸಾಮ ನೀವು ಫೈನಲಿ ಥಿಯರಿ ಎಕ್ಸಾಮ್ ಆ್ಯಕ್ಚುಲಿ ಇವೆರಡಕ್ಕೂ ಬರೀತಿರಲ್ಲ. ಥಿಯರಿ ಎಕ್ಸಾಮ್ ಕಂಡಕ್ಟ್ ಮಾಡೋದು 100ಗೆ ನೀವು ಮಿನಿಮಮ್ ಎಷ್ಟು ತೊಗೋಬೇಕು, ಪಾಸ್ ಆಗಬೇಕಂದ್ರೆ 40 ತೊಗೋಬೇಕು. ಸೊ ಅದನ್ನು ಆಮೇಲೆ ಅವರು ಕನ್ವರ್ಟ್ ಮಾಡ್ತಾರೆ 50ಗೆ 20 ಅಂತಂತೇಳಿ ಕನ್ವರ್ಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಲಿ. ಸೊ ಇವೆರಡು ಸಬ್ಜೆಕ್ಟಿಗೆ ಥಿಯರಿ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಸೊ 50ಗೆ ಕನ್ವರ್ಟ್ ಮಾಡಿ ಮಿನಿಮಮ್ ನೀವು 20 ತೊಗೊಂಡ್ರೆ ಪಾಸ್ ಆಗ್ತೀರಿ. ಸ್ಕೋರ್ ಮಾಡ್ಬೇಕಾದ್ರೆ ಅದಕ್ಕಿಂತ ಜಾಸ್ತಿ ತೊಗೋಬೇಕು. ಸೊ ಇವು ಥಿಯರಿ ಫೈನಲ್ ಎಕ್ಸಾಮ್ ಆಯಿತು. ನೆಕ್ಸ್ಟ್ ಬರೋದು ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಯಾವೆಲ್ಲ ಬರ್ತಾವಂದರೆ, ಪ್ರಾಕ್ಟಿಕಲ್ 2ಕ್ಕೆ ನೀವು ಫೈನಲ್ ಎಕ್ಸಾಮ್ ಬರೀತೀರಿ. ಯಾವುದಂದರೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಂದು, ಇನ್ನೊಂದು ಸಿವಿಲ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಒಂದು. ಸೊ ಇವೆರಡು ಸಬ್ಜೆಕ್ಟ್ಗೆ ನೀವು ಫೈನಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತೀರಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 50. ಇಲ್ಲಿ ನೋಡ್ರಿ, ಪ್ರಾಕ್ಟೀಸ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಕೊಟ್ಟಾರ. ಸೊ 50 ಕಂಡಕ್ಟ್ ಮಾಡ್ತಾರ. ಸೊ ಮಿನಿಮಮ್ ಎಷ್ಟು ತೊಗೋಬೇಕು ನೀವು 20 ತೊಗೊಳ್ಬೇಕು ಫಾರ್ ಪಾಸಿಂಗ್. ಓಕೆ, ಸೊ 50 ಮತ್ತು 50 ಸೇರಿ 2 ಸೇರಿ ಎಷ್ಟು ಎಂಡಿಗೆ ನಿಮ್ಮದೇ ಟೋಟಲ್ ಎಷ್ಟು ಆಗ್ತೈತಿ 100 ಆಗ್ತೈತಿ. ಸೊ ಇದನ್ನು ಜಸ್ಟ್ ನೋಟ್ ಮಾಡಿಕೊಡ್ರಿ. ಓಕೆ, ನೆಕ್ಸ್ಟ್ ಇಂಟಿಗ್ರೇಟೆಡ್ ಕೋರ್ಸ್ ಆದಮೇಲೆ ನಿಮಗೆ ಯಾವ್ದು ಬರ್ತದೆ ಅಂದರೆ ಆಡಿಟ್ ಕೋರ್ಸ್ ಅಂತ ಬರ್ತೈತಿ. ಆಡಿಟ್ ಕೋರ್ಸ್ನಲ್ಲಿ ಇವು 2 ಬರ್ತಾವೆ ನಿಮಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು NCC NSS ಯೋಗ ಸ್ಪೋರ್ಟ್ಸ್. ಸೊ ಇದು NCC NSS ಯೋಗ ಅಂತ ನೀವು ಫಸ್ಟ್ ಸೆಮಿಸ್ಟರ್ದಲ್ಲಿ ಎನ್ರೋಲ್ ಆಗಿರ್ತೀರಿ. ಸೊ ಅದರದ್ದು ಕಂಪ್ಲೀಟ್ ಮಾಡಿದ್ದು ನೀವು ಸರ್ಟಿಫಿಕೇಟ್ ತೊಗೋಬೇಕು. ಯಾಕಂದರೆ ಅದು ನೀವು ಸಪೋಸ್ ನೀವು ಯಾವುದಕ್ಕೂ ಎನ್ರೋಲ್ ಆಗಿರದೆ ಹೋದರೆ, ಯಾವುದು ಕಂಪ್ಲೀಟ್ ಮಾಡದೆ ಹೋದರೆ ನಿಮಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗಂಗಿಲ್ಲ. ಸೊ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಯಲ್ಲಿ ನೀವು ಎನ್ರೋಲ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಆಡಿಟ್ ಕೋರ್ಸ್ ನಿಮಗೆ ಓನ್ಲಿ ಇಂಟರ್ನಲ್ ಅಷ್ಟೇ ಇರ್ತೈತಿ, ಅಷ್ಟೇ ತೊಗೊತಾರ. ಸೊ ಎಷ್ಟಕ್ಕೆ ತೊಗೋತಾರಂದರೆ 50 ಮಾರ್ಕ್ಸಿಗೆ ತೊಗೋತಾರ. ಸೊ ನೀವು ಮಿನಿಮಮ್ ಪಾಸ್ ಆಗಬೇಕಂದ್ರೆ ಎಷ್ಟು ತೊಗೋಬೇಕು 20 ಮಾರ್ಕ್ಸ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇದೆ, ಅಷ್ಟು ಮಿನಿಮಮ್ ತೊಗೊಳ್ಳೇಬೇಕು. ಓಕೆ, ಸೊ ಇದು ಆಡಿಟ್ ಕೋರ್ಸಿಗೆ ನಿಮಗೆ ಫೈನಲ್ ಥಿಯರಿ ಎಕ್ಸಾಮ್ ಇರೋಂಗಿಲ್ಲ, ಓನ್ಲಿ ಇಂಟರ್ನಲ್ ಅಷ್ಟೇ ಇರ್ತೈತಿ. ಸೊ ಇದು ಅಬೌಟ್ ದ ಸಬ್ಜೆಕ್ಟ್ಸ್. ಸೊ ನೆಕ್ಸ್ಟ್ ಡಿಟೇಲ್ ಆಗಿ ಸಿಲೆಬಸ್ ಪ್ರಕಾರ ನೋಡಿದ್ರೆ ನಿಮಗೆ ಸಿಲೆಬಸ್ ಇವು ಯಾವಂದ್ರೆ ನಿಮ್ಮದು ಡಿಪಾರ್ಟ್ಮೆಂಟ್ ವೈಸ್ 2 ಅಂತೂ ಸಬ್ಜೆಕ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಅದಾವು. ಯಾವಂದರೆ ಸಿವಿಲ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಇದು ಲ್ಯಾಬ್, ನೆಕ್ಸ್ಟ್ ಬೇಸಿಕ್ ಸರ್ವೇಯಿಂಗ್ ಇದೆಲ್ಲ ಇದು ಫೈನಲಿ ಥಿಯರಿ ಎಕ್ಸಾಮ್ ಬರ್ತೀರಿ. ಸೊ ಇವೆರಡು ಥರದ್ದು ನಿಮಗೆ ಡಿಟೇಲ್ಡ್ ಸಿಲೆಬಸ್ ಇಲ್ಲಿ ನಿಮ್ಗೆ ಸಿಗ್ತೈತಿ. ಕೆಳಗಡೆ ನೋಡಿದರೆ ಇಲ್ಲಿ ನೀವು ನೋಡ್ಬೋದು, ಇದು ಯಾವುದಂದರೆ ಸಿವಿಲ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಆ್ಯಂಡ್ ಕ್ಯಾಡ್ ಅಂತಿದೆ ನೋಡ್ರಿ. ಸೊ ಈ ಸಬ್ಜೆಕ್ಟದ್ದು
CIE ಮಾರ್ಕ್ಸ್ ಎಷ್ಟು 50, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಎಷ್ಟು 50 ಅಂತ ಕೊಟ್ಟಿದ್ದಾರೆ. ಸೊ ಡಿಟೇಲ್ಡ್ ಕಂಟೆಂಟ್ ಕೊಟ್ಟಿದ್ದಾರೆ ನೋಡ್ರಿ, ಡಿಟೇಲ್ ಆಗಿ ಏನೆಲ್ಲ ಚಾಪ್ಟರ್ಸ್ ನೀವು ಇದರಲ್ಲಿ ಕಲಿತೀರಿ, ಮೇನ್ ಕೋರ್ಸ್ ಔಟ್ಕಮ್ಸ್ ಎಷ್ಟು ಬರ್ತಾವೆ, 4 ಕೋರ್ಸ್ ಔಟ್ಕಮ್ಸ್ ಬರ್ತಾವೆ. ನೆಕ್ಸ್ಟ್ ಕೋರ್ಸ್ ಕಂಟೆಂಟ್ ಏನು ಅಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ಈಚ್ ಕೋರ್ಸ್ ಕಂಟೆಂಟ್ ಏನು ಅಂಥೇಳಿ ಇಲ್ಲಿ ನೀವು ನೋಡಬಹುದು, ವೀಕ್ ವೈಸ್ ಏನೆಲ್ಲ ನೀವು ಕಲಿತೀರಿ ಅಂತಂತ ಹೇಳಿ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಏನು ನೀವು ಗೊತ್ತು ಮಾಡ್ಕೋಬೇಕಂದ್ರೆ, ಫಸ್ಟ್ ಎಷ್ಟು ಟೆಸ್ಟ್ ತಗೋತಾರ ನಿಮಗೆ ಈ ಸಬ್ಜೆಕ್ಟ್ನಲ್ಲಿ ಅಂತ ಗೊತ್ತು ಮಾಡ್ಕೊಡ್ರಿ. ನಾರ್ಮಲಿ 4 ಟೆಸ್ಟ್ ಇರ್ತಾವೆ, CI1, CI2, CI3, CI4 ಅಂತ ಹೇಳಿ. ನೆಕ್ಸ್ಟ್ CI5 ಅಂತರೂ ಅದು ಆಕ್ಟಿವಿಟೀಸ್ ಇರ್ತೈತಿ, ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್. ಸೊ ಎಲ್ಲ ಸೇರಿ ಎವ್ರೇಜ್ ತೊಗೊಂಡು 50ಗೆ ಅದನ್ನ ನಿಮಗೆ ಮಾರ್ಕ್ಸ್ ಕೊಡ್ತಾರ. ಸೊ ಡ್ಯೂರೇಷನ್ ನೋಡ್ಕೊಡ್ರಿ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಡ್ಯೂರೇಷನ್ ಇರ್ತೈತಿ. ಸೊ ಥಿಯರಿ ಟೆಸ್ಟ್ 90 ಮಿನಿಟ್ಸ್ ಇರ್ತೈತಿ, ಮತ್ತೆ ಲ್ಯಾಬ್ ಟೆಸ್ಟ್ ನಿಮಗೆ 180 ಅಂದರೆ 3 ಅವರ್ಸ್ ಟೆಸ್ಟ್ ತೊಗೊಂತಾರ. ಓಕೆ, ಇದು 50 ಮಾರ್ಕ್ಸಿಗೆ. ನೆಕ್ಸ್ಟ್ ಫೈನಲ್ ಎಕ್ಸಾಮ್ ನಿಮಗೆ ಇದು ಪ್ರಾಕ್ಟಿಕಲ್ ಇರ್ತೈತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, SE ಅಂದರೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ ಎಕ್ಸಾಮ್ ತೊಗೊಂತಾರೆ ನಿಮಗೆ. ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ದಲ್ಲಿ ಡ್ಯೂರೇಷನ್ ಎಷ್ಟು ಇರ್ತೈತಿ, 3 ಅವರ್ಸ್ ಇರ್ತೈತಿ. ನೆಕ್ಸ್ಟ್ ಮಾರ್ಕ್ಸ್ ಎಷ್ಟು ಕೊಡ್ತಾರಂದ್ರೆ 50ಗೆ ನಿಮಗೆ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಮಿನಿಮಮ್ ಪಾಸ್ ಆಗಬೇಕಂದ್ರೆ ನೀವು ಎಷ್ಟು ತೊಗೋಬೇಕು, 20 ತೊಗೊಳ್ಳೇಬೇಕು. ಇದು ಫೈನಲ್ ಎಕ್ಸಾಮಿಗೆ. ಓಕೆ, ನೆಕ್ಸ್ಟ್ CI1 ಫಸ್ಟ್ ಥಿಯರಿ ಟೆಸ್ಟ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ ಅಂತ ಹೇಳಿ ಕೊಟ್ಟಿರ್ತಾರೆ. ಸೆಕ್ಷನ್ಸ್ ಎಷ್ಟು ಇರ್ತಾವೆ, Section 1, Section 2 ಅಂತಂತೇಳಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನೀವು ರೆಫರ್ ಮಾಡ್ಕೊಂಡ್ರೆ ನಿಮಗೆ ಲ್ಯಾಬ್ ಟೆಸ್ಟಿಗೆ, ಥಿಯರಿ ಟೆಸ್ಟಿಗೆ ಹೆಲ್ಪ್ ಆಗ್ತೈತಿ ಇಂಟರ್ನಲ್. ಓಕೆ, CI1 ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಡ್ರಿ, ಇದು ಥಿಯರಿ ಟೆಸ್ಟ್ ಇರ್ತೈತಿ. ನೆಕ್ಸ್ಟ್ ನಿಮಗೆ CI3 ಅಂದರೆ ಇದು ಸೆಕೆಂಡ್ ಥಿಯರಿ ಟೆಸ್ಟ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಇಂಟರ್ನಲ್ದಿದು. ಇದನ್ನು ಚೆಕ್ ಮಾಡ್ಕೊಡ್ರಿ, ನಿಮಗೆ ಥಿಯರಿ ಟೆಸ್ಟ್ ಬರಲಿಕ್ಕೆ ಹೆಲ್ಪ್ ಆಗ್ತೈತಿ ಇಂಟರ್ನಲ್ಸ್. ನೆಕ್ಸ್ಟ್ CI2 ಅಂದರೆ ಪ್ರಾಕ್ಟಿಕಲ್ ಇಂಟರ್ನಲ್ ಅಂದರೆ ಇಲ್ಲಿ ನೀವು ನೋಡಬಹುದು, ಪ್ರಾಕ್ಟಿಕಲ್ ಇಂಟರ್ನಲ್ದಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತೈತಿ, ಎಷ್ಟು ಮಾರ್ಕ್ಸು ಎಲ್ಲಾನು ಇಲ್ಲಿ ನಿಮಗೆ ಕ್ಲಿಯರ್ಲಿ ಸಿಗ್ತೈತಿ. ಸೊ ಇದನ್ನ ನೋಡಿಕೊಂಡು ನೀವು ಲ್ಯಾಬ್ ಟೆಸ್ಟಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ಅದ್ರದ್ದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂದರೆ ಲ್ಯಾಬ್ ಟೆಸ್ಟ್ದು ಸ್ಕೀಮ್ ಹೆಂಗಿರ್ತೈತಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟೋಟಲಿ 50ಗೆ ಇದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದು ಫಸ್ಟ್ ಲ್ಯಾಬ್ ಟೆಸ್ಟ್ ಇಂಟರ್ನಲ್. ಸೆಕೆಂಡ್ ಲ್ಯಾಬ್ ಟೆಸ್ಟ್ ನಿಮಗೆ ಇಲ್ಲಿದೆ ನೋಡ್ರಿ, CI4 ಪ್ರಾಕ್ಟೀಸ್ ಟೆಸ್ಟ್ 2 ಅಂತ ಬರ್ತೈತಿ. ಸೊ ಇದು ಪ್ಯಾಟರ್ನ್ ಸೇಮ್ ಇರ್ತೈತಿ, ಬಟ್ ಕ್ವಶನ್ಸ್ ಡಿಫ್ರೆಂಟ್ ಬರ್ತಾವೆ ನಿಮಗೆ ಸೆಕೆಂಡ್ ಲ್ಯಾಬ್ ಟೆಸ್ಟ್ದು. ಸೊ ಸ್ಕೀಮ್ ಆಫ್ ಅಸೆಸ್ಮೆಂಟು ನೋಡ್ಕೊಡಿಲಿ, ಸ್ಕೀಮ್ ಆಫ್ ಅಸೆಸ್ಮೆಂಟ್ ಇದ್ರ ಪ್ರಕಾರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಲ್ಯಾಬ್ ಟೆಸ್ಟ್ನಲ್ಲಿ. ಓಕೆ, ನೆಕ್ಸ್ಟ್ ಫೈನಲ್ ಎಕ್ಸಾಮು ನಿಮಗೆ ಇದೇ ರೀತಿನೇ ಕಂಡಕ್ಟ್ ಮಾಡ್ತಾರೆ. ಲ್ಯಾಬ್ ಎಕ್ಸಾಮ್ ಅಲ್ಲ, ಸೊ ಲ್ಯಾಬ್ ಎಕ್ಸಾಮಿಗೆ ಸ್ಕೀಮ್ ಆಫ್ ಅಸೆಸ್ಮೆಂಟ್ ಅಂದರೆ ಇದೇ ಬರ್ತದೆ ನಿಮಗೆ. ಸೊ ಇದ್ರ ಪ್ರಕಾರ ನಿಮಗೆ ಫೈನಲಿ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಸೊ ಲ್ಯಾಬ್ ಟೆಸ್ಟ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಇಂಟರ್ನಲ್, ಅದೇ ರೀತಿ ಫೈನಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಲ್ಯಾಬದ್ದು. ಓಕೆ, ನೆಕ್ಸ್ಟ್ ಆಕ್ಟಿವಿಟಿಗೆ ಯಾವ ರೀತಿ ಕೊಡ್ತಾರೆ, ಆಕ್ಟಿವಿಟೀಸ್ ಏನು ಕೊಡ್ತಾರೆ ಎಲ್ಲಾನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಕ್ಟಿವಿಟಿ ಮಾರ್ಕ್ಸ್ ಎಷ್ಟು ಅಂತೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ, ಮತ್ತು ಯಾವ್ಯಾವ ಆಕ್ಟಿವಿಟೀಸ್ ನೀವು ಮಾಡಬಹುದು ಅಂತ ಅದನ್ನು ಡಿಟೇಲ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮಾಡೆಲ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಇದೆ ನೋಡ್ರಿ. ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ದಲ್ಲಿ ನಿಮಗೆ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಸೊ ಲ್ಯಾಬ್ ಎಕ್ಸಾಮಿಗೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತೈತಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಲ್ಯಾಬ್ ಫೈನಲ್ ಎಕ್ಸಾಮಿಗೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಅದನ್ನು ಕೊಟ್ಟಿದ್ದಾರೆ ನೋಡ್ರಿ. ಸೊ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರ್ತೈತಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ನೀವು ಪ್ರಿಪೇರ್ ಆಗಬೇಕು ಲ್ಯಾಬ್ ಎಕ್ಸಾಮಿಗೆ. ಓಕೆ, ನೆಕ್ಸ್ಟ್ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬರ್ತಾವ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಲ್ಯಾಬಿಗೆ. ನೆಕ್ಸ್ಟ್ ಇದು ಥಿಯರಿ ನಿಮ್ಮದು. ಸೊ ಥಿಯರಿ ನಿಮ್ದು ಬ್ರಾಂಚ್ ರಿಲೇಟೆಡ್ ಥಿಯರಿ ಇದು. ಸೊ ಇದು ಥಿಯರಿ ಏನಿದೆ ಅಂದರೆ ಬೇಸಿಕ್ ಸರ್ವೇಯಿಂಗ್ ಅಂತಂತ ಹೇಳಿ. ಸೊ 50 ಮಾರ್ಕ್ಸಿಗೆ ಇಂಟರ್ನಲ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಆ್ಯಕ್ಚುಲಿ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. 100ಗೆ ನೀವು 40 ತೊಗೋಬೇಕು. ಅದನ್ನು ಆಮೇಲೆ ಅವರು 50 ಕನ್ವರ್ಟ್ ಮಾಡ್ತಾರೆ. 20 ಮಾರ್ಕ್ಸ್ ನೀವು ಮಿನಿಮಮ್ ಪಾಸ್ ಆಗಬೇಕಂದ್ರೆ ತಗೋಬೇಕು. ಓಕೆ, ನೆಕ್ಸ್ಟ್ ಇವು ಯಾವ್ಯಾವ ಚಾಪ್ಟರ್ಸ್ ಬರ್ತಾವ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ದೀಸ್ ಆಲ್ ಚಾಪ್ಟರ್ಸ್ ವಿಲ್ ಕಮ್ ಫಾರ್ ದ ಥಿಯರಿ ಸಿಲೆಬಸ್. ಸೊ ಥಿಯರಿ ಸಿಲೆಬಸ್ನಲ್ಲಿ ಕಂಟೆಂಟ್ ಇದೆ ನೋಡ್ರಿ, CO1 CO2 ಏನೇನು ಬರ್ತಾವು, ಥಿಯರಿ ಟಾಪಿಕ್ಸ್ ಇಂಪಾರ್ಟೆಂಟ್ ಯಾವ್ಯಾವು ಅಂತೆಲ್ಲಾನು ಕ್ಲಿಯರ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಂಟೆಂಟ್ ನೋಡ್ಕೊಡ್ರಿ, ಸಿಲೆಬಸ್ದು ಯಾವೆಲ್ಲ ಚಾಪ್ಟರ್ಸ್, ಈಚ್ ಚಾಪ್ಟರ್ನಲ್ಲಿ ಏನೇನು ಡಿಟೇಲ್ಡಾಗಿ ನೀವು ಕಲಿತೀರ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಥಿಯರಿ ಸಬ್ಜೆಕ್ಟಿಗೆ ಏನೆಲ್ಲ ಟೆಸ್ಟ್ ತಗೋತಾರೆ ಅಂದರೆ ಆ್ಯಕ್ಚುಲಿ 4 ಇಂಟರ್ನಲ್ ಟೆಸ್ಟ್ ತಗೋತಾರೆ. ನೆಕ್ಸ್ಟ್ CI5 ಅಂದರೆ ಆಕ್ಟಿವಿಟಿದು. ಸೊ 4 ಇಂಟರ್ನಲ್ ಟೆಸ್ಟ್ ಯಾವ ಬರ್ತಾವು, 2 ಥಿಯರಿ ಟೆಸ್ಟ್ ಬರ್ತಾವು, 2
ಪ್ರಾಕ್ಟಿಕಲ್ ಟೆಸ್ಟ್ ಬರ್ತಾವೆ ನಿಮಗೆ. ಸೊ ಯಾವ್ಯಾವ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಟೆಸ್ಟ್ ವೀಕ್ ಎಷ್ಟು ವೀಕ್ ಆದ್ಮೇಲೆ ಕಂಡಕ್ಟ್ ಮಾಡ್ತಾರೆ ಅಂತ ಕೊಡ್ತಾರೆ. ನೆಕ್ಸ್ಟ್ ಡ್ಯೂರೇಷನ್ ಎಷ್ಟು ಟೈಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಟೋಟಲ್ ಮಾರ್ಕ್ಸ್ ಎಷ್ಟು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅವರೇಜ್ ಅಂತ ಹೇಳಿ ಅದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ ನೋಡ್ರಿ. ಸೊ ಇದಕ್ಕೆ ನಿಮ್ಗೆ ಫೈನಲಿ ಎಕ್ಸಾಮ್ ಯಾವುದಕ್ಕೆ ಬರೀತೀರಿ ಅಂದರೆ ಥಿಯರಿ ಎಕ್ಸಾಮ್ ಬರೀತೀರಿ. ಫೈನಲಿ 100 ಮಾರ್ಕ್ಸಿಗೆ ಥಿಯರಿ ಎಕ್ಸಾಮ್ ಬರ್ತೀರಿ. ಟೈಮಿಂಗ್ ಎಷ್ಟು ಕೊಡ್ತಾರೆ ನಿಮಗೆ, 3 hours ಕೊಟ್ಟಿರ್ತಾರೆ. ಸೊ 100 ಮಾರ್ಕ್ಸಿಗೆ ಬರೀತಿರಲ್ಲ. ಸೊ ಅದನ್ನು ಕನ್ವರ್ಟ್ ಮಾಡೋದು 50 ಕನ್ವರ್ಟ್ ಮಾಡ್ತಾರೆ. ಸೊ 100ಗೆ ನೀವು ಪಾಸ್ ಆಗಬೇಕಂದ್ರೆ ಎಷ್ಟು ತೊಗೋಬೇಕಂತ ಹೇಳಿದ್ದು ನಾನು ನಿಮಗೆ 40% ಮಿನಿಮಮ್ ತೊಗೋಬೇಕು. ಸೊ 50ಗೆ ಎಷ್ಟು ತೊಗೋಬೇಕು, 50 ಕನ್ವರ್ಟ್ ಮಾಡ್ತಾರೋ. ಸೊ 50ಗೆ 20 ಮಿನಿಮಮ್ ನೀವು ಪಾಸ್ ಆಗಬೇಕಂದ್ರೆ ತೊಗೋಬೇಕಾಗ್ತೈತಿ. ಸೊ ಇಲ್ಲಿ ನಿಮಗೆ ಥಿಯರಿ ಟೆಸ್ಟ್ದು ಇಂಟರ್ನಲ್ ಥಿಯರಿ ಕ್ವಶನ್ ಪೇಪರ್ ಹೆಂಗಿರ್ತೈತಿ, CIE ಥಿಯರಿ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸೊ ಟೆಸ್ಟ್ 1 ಇಂಟರ್ನಲ್ ಬರ್ತೈತಿ ನಿಮಗೆ. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗೆ ಬರ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ CIE ಪ್ರಾಕ್ಟೀಸ್ ಟೆಸ್ಟ್ ಅಂತಿದೆಲ್ಲ. ಸೊ ಇದು ಲ್ಯಾಬ್ ಟೆಸ್ಟ್ ಇಂಟರ್ನಲ್. ಸೊ CIE ಪ್ರಾಕ್ಟೀಸ್ ಟೆಸ್ಟ್ ಅಂದ್ರೆ ಲ್ಯಾಬ್ ಟೆಸ್ಟ್. ಇದ್ರದ್ದು ಪ್ಯಾಟರ್ನ್ ಹೆಂಗಿರ್ತೈತಿ, ಮಾರ್ಕ್ಸ್ ಹೆಂಗೆ ಕೊಡ್ತಾರೆ, ಮತ್ತು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೆಂಗಿರ್ತೈತಿ ಅಂದರೆ ಮಾರ್ಕ್ಸ್ ಅಲಾಟ್ ಹೆಂಗೆ ಮಾಡಿರ್ತಾರೆ, ಟೋಟಲ್ 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರಲ್ಲ. ಸೊ ಅದನ್ನು ನೋಡ್ಕೊಡ್ರಿ ಪ್ಯಾಟರ್ನ್. ನೆಕ್ಸ್ಟ್ ಸೆಕೆಂಡ್ ಥಿಯರಿ ಟೆಸ್ಟ್ ಇದು. ಸೊ ಸೆಕೆಂಡ್ ಥಿಯರಿ ಟೆಸ್ಟ್ ನೋಡಲಿ ಇಂಟರ್ನಲ್ CIE ಥಿಯರಿ ಟೆಸ್ಟ್ 2 ಇದು. ಸೊ ಇದ್ರದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ. ಇದು ನಿಮಗೆ ಲ್ಯಾಬ್ ಮತ್ತು ಥಿಯರಿ ಇಂಟರ್ನಲ್ಗೆ ನಿಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಇದೇ ಪ್ಯಾಟರ್ನ್ದಲ್ಲಿ ನಿಮಗೆ ಕ್ವಶನ್ಸ್ ಬರ್ತಾವ. ನೆಕ್ಸ್ಟ್ ಲ್ಯಾಬ್ ಟೆಸ್ಟ್ 2 2 ಪ್ರಾಕ್ಟೀಸ್ ಟೆಸ್ಟ್ ಹೋಗ್ತಾರಲ್ಲ ಅದ್ರದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಜಸ್ಟ್ ಸ್ಯಾಂಪಲ್ ಕ್ವಶನ್ ಪೇಪರ್ ಪ್ಯಾಟರ್ನ್. ನೆಕ್ಸ್ಟ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರಂತಂಥೇಳಿ ಇಲ್ಲಿ ಸ್ಕೀಮ್ ಆಫ್ ಅಸೆಸ್ಮೆಂಟ್ ಇದೆ ನೋಡ್ರಿ. ಇದ್ರ ಪ್ರಕಾರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಟೋಟಲ್ 50ಗೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಆಕ್ಟಿವಿಟೀಸ್ ಏನೇನು ಮಾಡ್ಲಿಕ್ಕೆ ಕೊಡ್ತಾರ ಅಂತಂಥೇಳಿ ಅದನ್ನು ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಜಸ್ಟ್ ನೋಟ್ ಮಾಡ್ಕೊಡ್ರಿ. ಮತ್ತು ಇಕ್ವಿಪ್ಮೆಂಟ್ಸ್ ಏನೇನು ಬೇಕು ಲ್ಯಾಬ್ನಲ್ಲಿ ಅಂತಂಥೇಳಿ ಅದನ್ನು ಕೊಟ್ಟಿದ್ದಾರೆ. ಬಟ್ ಫೈನಲ್ ಎಕ್ಸಾಮ ಇದು ನೀವು ಥಿಯರಿಗೆ ಬರೀತೀರಿ. ಓಕೆ, ಸೊ ಇವೆರಡು ನಿಮಗೆ ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್ಸ್. ಮತ್ತು ಕಾಮನ್ ಆಗಿರುವಂಥ ಇನ್ನೂ 2 ಸಬ್ಜೆಕ್ಟ್ಸ್ ಯಾವುದಾವಂತಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಕಾಮನ್ ಆಗಿರುವಂತಹ ಇನ್ನೂ 2 ಸಬ್ಜೆಕ್ಟ್ ಯಾವ ಅಂದರೆ ಬೇರೆ ಬ್ರಾಂಚ್ ಜೊತೆ ನೀವು ಕಾಮನ್ ಆಗಿ ಕಲಿಯುವಂಥದ್ದು ಮ್ಯಾಥ್ಸ್ ಅಂತ ಹೇಳಿದ್ದೆ ನಾನು ನಿಮಗೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2. ಸೊ ಈ ಸಬ್ಜೆಕ್ಟದ್ದು ಸಿಲಾಬಸ್ ನೀವು DT ವೆಬ್ಸೈಟಿಗೆ ಹೋದರೆ ನಿಮ್ಮ ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್ಸ್ದು ಸಿಲಾಬಸ್ ಸಿಗ್ತೈತಿ, ಮತ್ತು ಕಾಮನ್ ಸಬ್ಜೆಕ್ಟ್ದು ಸಿಲಾಬಸ್ ನಿಮಗೆ ಸಿಗ್ತೈತಿ. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಇಲ್ಲಿ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಓಪನ್ ಆಗ್ತೈತೆ. ಅದು ಸಬ್ಜೆಕ್ಟ್ ಡಿಟೇಲ್ಸ್ ಎಲ್ಲ ಓಪನ್ ಆಗ್ತೈತಿ, ಎಲ್ಲ ಟೆಸ್ಟ್ದು ಪ್ಯಾಟರ್ನ್ ಓಪನ್ ಆಗ್ತಾವ. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ನಿಮಗೆ ಯಾವ್ದು ಬರ್ತೈತೆ ಅಂದರೆ FEEE. ಸೊ ಇದು ಲ್ಯಾಬ್, ನಿಮಗೆ ಇದು ಥಿಯರಿ, ಇದು ಲ್ಯಾಬ್ ಎಕ್ಸಾಮ್ ನೀವು ಫೈನಲಿಗೆ ಬರಿಬೇಕಾಗಿದ್ದು. ಸೊ ಈ ಲ್ಯಾಬದ್ದು ಸಿಲಾಬಸ್ ನೋಡ್ಬೇಕಂದ್ರೆ ಇಲ್ಲಿ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದ್ರದ್ದು ಡಿಟೇಲ್ಡ್ ಎಲ್ಲ ಸಿಲಾಬಸ್ ಓಪನ್ ಆಗ್ತೈತಿ. ಅದನ್ನ ನೋಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡ್ಕೊಡ್ರಿ. ಸೊ ಇದು ಸಿಲಾಬಸ್ ಮತ್ತು ನಿಮಗೆ ಥಿಯರಿ ಸಬ್ಜೆಕ್ಟ್ಸ್ ಎಷ್ಟು ಮತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಷ್ಟು, ಫೈನಲಿ ಯಾವುದಕ್ಕೆಲ್ಲ ಎಕ್ಸಾಮ್ ಬರೀತೀರಿ, ಮತ್ತು ಟೆಸ್ಟ್ ಪ್ಯಾಟರ್ನ್ ಹೆಂಗಿರ್ತೈತಿ, ಫೈನಲಿ ಯಾವ ರೀತಿ ಟೆಸ್ಟ್ ಪ್ಯಾಟರ್ನ್ ಇರ್ತೈತಿ ಎಲ್ಲಾನು ನಿಮಗೆ ನಾನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದನ್ನ ನೋಡಿಕೊಂಡು ನೀವು ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಡ್ರಿ, ಸ್ಟಡೀಸ್ ಮಾಡಿರಿ. ಮತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಈ ಸಿಲಾಬಸ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಕ್ವಶನ್ ಪೇಪರ್ ಪ್ಯಾಟರ್ನ್, ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅವ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಸಪೋಸ್ ನೀವು ಬೇಕಂದರೆ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಸಿಲಾಬಸ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ನೋಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಿಕೊಡ್ರಿ. ಓಕೆ, ಸೊ ಈ ಮಾಹಿತಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ notification. Okay, thank you dear students.